ಬಸವ ಜಯಂತಿಯಂದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಲನಕೊಪ್ಪ ಗ್ರಾಮದಲ್ಲಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಊರಿನ ಪತ್ರಕರ್ತರಾದಂತಹ ಮಲ್ಲೇಶ ಮನಬಸಪ್ಪ ಮರ್ಜಿ ಅವರ ವಿವಾಹವನ್ನ ಮೇಲಕನಕೊಪ್ಪ ಗ್ರಾಮದ ಶ್ರೀ ಮಣ್ಣಬಸವೇಶ್ವರ ದೇವಸ್ಥಾನದಲ್ಲಿ ಸರಳವಾಗಿ ವಿಶ್ವಗುರು ಬಸವೇಶ್ವರ ತತ್ವದ ಆಚರಣೆಯ ಮೂಲಕ ಗ್ರಾಮಸ್ಥರೆಲ್ಲರೂ ಕೂಡಿ ಸರಳ ವಿವಾಹವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮುಖ್ಯವಾಗಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಮ್ಮೂರಿನ ಪತ್ರಕರ್ತರಾದಂಥ ಮಲ್ಲಪ್ಪ ಮಿರ್ಜಿ ಇವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಅವರಿಗೆ ದಂಪತಿಗಳ ಶುಭವಾಗಲಿ ಅಂತ ಹಾರೈಸುತ್ತಾ, ಇನ್ನು ಬಸವಣ್ಣನವರ ಬಗ್ಗೆ ಮಾತಾಡೋದಾದರೆ ಅವರು ಯಾವುದೇ ಒಂದು ಜಾತಿ ಅಂತಲ್ಲ, ಎಲ್ಲ ಸರ್ವ ಜನಾಂಗವನ್ನು ಅಭಿವೃದ್ಧಿ ಮಾಡತಕ್ಕಂಥ ಮಹಾನ್ ಪುರುಷ ಆಗಿನ ಕಾಲದಲ್ಲಿ ಆಳಿ ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅವರು ಏನು ಹಾಕಿಕೊಟ್ಟರ ವಚನ ಸಾಹಿತ್ಯ ಅನುಭವ ಮಂಟಪ ಅದನ್ನೆಲ್ಲವನ್ನೂ ನಾವು ನಮ್ಮ ಎಲ್ಲ ಸಮಾಜದವರು ರೂಢಿಸಿಕೊಂಡು ಹೋಗಬೇಕಂತ ನಾನು ಮನಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಬಸವಣ್ಣನವರ ತತ್ವ ಅಂದರೆ ಎಲ್ಲರೂ ಒಂದು ಮನೆಗೂ ಕೂಡ ಆ ತತ್ವದ ಪ್ರಚಾರವನ್ನು ಅನುಭವ ಎಲ್ಲ ಮನೆಯ ಮುಟ್ಟಿಸುವಂಥ ಒಂದು ಕೆಲಸವನ್ನು ನಮ್ಮ ಹಿರಿಯರು ಮಾಡ್ತಿದ್ರು. ಆ ಕೆಲಸವನ್ನು ಈಗ ನಾವು ಕೂಡ ಅದನ್ನು ಮುಂದುವರೆಸ್ಕೊಂಡು ನಾವು ಆ ಬಸವಣ್ಣನವರ ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಶರಣರ ಒಂದು ತತ್ವದ ದಾರಿಯಲ್ಲಿ ನಾವು ಯಾವತ್ತೂ ಅವರ ಮಾರ್ಗದರ್ಶನದಲ್ಲೇ ನಡೀತಿರ್ತೀವಿ. ಯಾಕಂದ್ರೆ ಇಲ್ಲಿ ಬಸವಣ್ಣವರ ಸಪ್ತ ಸೂತ್ರಗಳನ್ನು ಹೇಳ್ತಾರೆ. 7 ಸೂತ್ರಗಳವು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೋಲಿಸುವ ಪರಿ. ಇವು 7 ಸಪ್ತ ಸೂತ್ರಗಳಿವು. ಮೊದಲು ಹೇಳ್ತಾರೆ ಕಳು ಮಾಡಬೇಡ ಅಂತ ಅಂದ್ಕೂಡಲೇ ಇಲ್ಲೇನು ಮಾಡಬೇಕು? ಸಂಪನ್ನಾಗಿರ್ಬೇಕು, ಕಳು ಮಾಡ್ದಂಗೆ ಇರಬೇಕು. ಒಬ್ಬ ಕಳು ಮಾಡೋಕ್ಕೆ ಹೋದ ಹುಡುಗ, ಆ ಮಾವಿನ ಗಿಡದಾಗ ಕಾಯಿ ಹರಿತಿದ್ದ. ಅವ ಕಾಯಿ ಹರಿ ಮುಂದೆ ಮಾಲಕನ ಕೈ ಸಿಕ್ಕ. ಅಲ್ಲ, ಈಗ ನಾವಿಲ್ಲಿ ಮದುಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರ ಉದಾಹರಣೆ ಮುಖಾಂತರ ತಿಳ್ಸಾಕತ್ತೀನಿ ಅಷ್ಟೇ ನಾನು. ಆ ಹುಡುಗನ್ನ ಹಿಡ್ಕೊಂಡು ಆ ಮಾಲಕ್ ಬಂದು ಏನು ಮಾಡಿದ, ತೊಗೊಂಡು ಹೊಂಟ. ಯಾವ ನಮ್ಮ ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ನಾನು ನಿಮ್ಮ ಅಪ್ಪನಂತ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಬಿಡುದಿಲ್ಲ ನೀವತ್ತು. ನಮ್ಮ ಅಪ್ಪ ಗಿಡದಾಗ ಇದ್ನಲ್ಲ ಅಂತ ಹೇಳ್ತಾನೆ. ಅಂದ್ರೆ ತಂದೆ ಸಂಸ್ಕಾರನ ಕೆಟ್ಟದಂದ್ರೆ ಮಗ ಕೆಟ್ಟದ್ದು ಬಿಟ್ಟಾನ. ಇವತ್ತು ಅದನ್ನೆಲ್ಲ ನೋಡಿದ್ರೆ ನಮ್ಮ ಶರಣರಾದ ಮಣಬಸಪ್ಪ ಅವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜದೊಳಗೆ ಏನೋ ಒಂದು ಒಳ್ಳೆಯದು ಮಾಡಿರಪ್ಪ ಅಂಥೇಳಿ ಅವ್ರಿಗೊಂದು ಬೋಧೆ ಮಾಡ್ಯಾನ. ಆ ಪ್ರಕಾರ ನಮಗೆ ಕಲ್ಲಪ್ಪ ಆಗಲಿ ಮಲ್ಲಪ್ಪ ಆಗಲಿ ಏನೋ ಹೇಳಿದ ಕೂಡಲೇ ಬರ್ತಾರೆ. ಏನಾರು ಒಂದು ಕೆಲಸ ಇದ್ದರೆ ಮತ್ತು ಇನ್ನಷ್ಟು ಹೊತ್ತು ಅನ್ನೋದಿಲ್ಲ. ಅದಕ್ಕಾಗಿ ಅದೊಂದು ಸಂಸ್ಕಾರ ಹಂಗೆ ಮಾಡ್ತೈತಿ. ದೊಡ್ಡವರಿಗೆ ಹಿರಿಯರಿಗೆ ಒಂದು ಕಿಮ್ಮತ್ತು ಕೊಡುವಂಥ ಭಾವನೆ ಅವರಲ್ಲಿ ಐತಿ. ಅದಕ್ಕೆ ಅವ್ರ ಜೀವನ ಪಾವನ ಆಗಲಿ. ಯಾಕಂದರೆ ಗುರು ಬಸವಣ್ಣನವರ ಆಶೀರ್ವಾದ ಯಾವಾಗಲೂ ಸದೈವ ಕಾಪಾಡಲಿ.